ಕುಂಜಾರುಗಿರಿಯ ಶ್ರೀ ದುರ್ಗಾ ದೇವಸ್ಥಾನದಲ್ಲಿರುವ ಶ್ರೀ ಬಾಣತೀರ್ಥ ಶ್ರೀ ಉಮಾಮಹೇಶ್ವರ ಸನ್ನಿಧಿಯ ಜೀರ್ಣೋದ್ಧಾರ ಸೇವಾ ಪತ್ರವನ್ನು ಶ್ರೀ ಅದಮಾರು ಕಿರಿಯ ಮಠಾಧೀಶ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಅವರು, ಹೊಸ ದೇವಾಲಯಗಳನ್ನು ನಿರ್ಮಿಸುವುದಕ್ಕಿಂತ ಪುರಾತನ ಸನ್ನಿಧಿಗಳನ್ನು ಸಂರಕ್ಷಿಸಿ ಜೀರ್ಣೋದ್ಧಾರಗೊಳಿಸುವುದು ಶ್ರೇಷ್ಠ ಕಾರ್ಯ. ಊರಿನ ಪ್ರತಿಯೊಬ್ಬರೂ ಒಂದಾಗಿ ಕೈಜೋಡಿಸಿ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ಜೀರ್ಣೋದ್ಧಾರ ಕಾರ್ಯದ ಅಂಗವಾಗಿ ಪ್ರತಿ ಭಾನುವಾರ ಸನ್ನಿಧಿಯ ಸುತ್ತಮುತ್ತ ಸ್ವಚ್ಛತಾ ಅಭಿಯಾನ ನಡೆಸಲು ಚಾಲನೆ ನೀಡಲಾಯಿತು. ಮಾಡಬೇಕು ನಮ್ಮ ಪ್ರಯತ್ನ. ಹಾಗಾಗಿ ಯಾವ ರೀತಿ ತೊಡಗಿಸಿಕೊಳ್ಳಬಹುದು ಅದಕ್ಕೆ 3 ವಿಭಾಗ ಮಾಡಬೇಕು. ಕೆಲವರಿಗೆ ತಾವು ಬಂದು ಏನಾದರೂ ಕೆಲಸ ಮಾಡೋ ಇಚ್ಛೆ ಇರುತ್ತೆ. ಆಸೆ ನಷ್ಟವಾಗುತ್ತೆ. ಹಾಗಾಗಿ ಆ ರೀತಿಯ ಮಾಡಿಕೊಳ್ಳುತ್ತದೆ. ಅಲ್ಲೊಂದು ಬೇರೆ ಬೇರೆ ಕೆಲಸಗಳಾಗಬಹುದು. ಆವರಣ ಅಥವಾ ಏನಾದರೂ ಕೆಲಸಗಳಿರುತ್ತದೆ. ಅದಕ್ಕೆ ಸಂಚಾಲಕರಿದ್ದಾರೆ. ನಮ್ಮ ಮತ್ತು ದಿನೇಶ್ ಅವರು ಯಾರೇ ಆ ರೀತಿ ಕೆಲಸವನ್ನು ಮಾಡಿ ಬಯಸಿರ್ತಾರೆ ಅವರಿಗೆ ತಿಳಿಸಿದ್ರೆ ಅವರು ಹೇಳ್ತಾರೆ ಏನು ಮಾಡಬಹುದು. ಯಾಕಂದ್ರೆ ನಮಗೆ ಮನಸ್ಸಿಂದೆಲ್ಲ ಮಾಡಿಲ್ಲ. ಶೌಚಾಲಯ ಇಲ್ಲಿ ಬರಬೇಕಾದ್ರೆ ಈ ಬರಬೇಕು, ಈ ರೀತಿಯ ವಸ್ತ್ರ ಹೀಗೆ ಮಾಡಬೇಕು, ಅದನ್ನೆಲ್ಲ ನಾವು ನೋಡ್ಬೋದು. ನಾವು ಸಿಮೆಂಟ್ ಉಪಯೋಗ ಮಾಡೋದು ಒಂದು ನಾವೇ ತಯಾರಿಸುವಂತ ಪ್ರಯತ್ನ ಮಾಡ್ತೀವಿ. ಅವಾಗ ಅಲ್ಲಿ ನಾವು ನೆನೆಸ್ಕೊಳ್ಳೋದಿಲ್ಲ. ಆದಷ್ಟು ಮಿಷಿನ್ ಯೂಸ್ ಮಾಡಿದ್ರೆ ಈ ಪುನಃ ಜನಪ ನಿರೀಕ್ಷೆ ಅಭಿಪ್ರಾಯ ಅಂಚನೆ ವಿಭಾಗಗಳು ಇವೆ.